ಹಾಯ್ ಫ್ರೆಂಡ್ಸ್, ನಾನು ನಿಮಗೆ ಈ ವಿಡಿಯೋದಲ್ಲಿ ಏನಪ್ಪ ತಿಳಿಸ್ಕೊಡ್ತಾ ಇದ್ದೀನಿ ಅಂತಂದರೆ ಆ್ಯಕ್ಷನ್ ಕ್ಯಾಮ್ರಾನ ಹೆಲ್ಮೆಟ್ಗೆ ಯಾವ ರೀತಿ ಫಿಕ್ಸ್ ಮಾಡೋದು ಅಂತ. ಈಗ ನಾನು ನಿಮಗೆ ತೋರಿಸ್ತಾ ಇರೋದು ಹೆಲ್ಮೆಟ್ಗೆ ಆ್ಯಕ್ಷನ್ ಕ್ಯಾಮ್ರಾನ ಫಿಕ್ಸ್ ಮಾಡೋ ಅಂಥ ಬೇಸ್ ಇದು. ಈ ಬೇಸು ಡಿಫ್ರೆಂಟ್ ಆಗಿದೆ. ಯಾಕೆ ಅಂತ ನಿಮಗೆ ಕೊನೆಯಲ್ಲಿ ಹೇಳ್ತೀನಿ. ಇದನ್ನು ಯಾವ ರೀತಿ ಅಪ್ಲೈ ಮಾಡೋದು, ಇದನ್ನು ಯಾವ ರೀತಿ ಫಿಕ್ಸ್ ಮಾಡಿದೆ ಅಂತ ನಿಮಗೆ ಕಂಪ್ಲೀಟಾಗಿ ತೋರಿಸ್ತೀನಿ. ಈ ವಿಡಿಯೋನ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ನಿಮ್ಗೆ ಯಾರಿಗಾರು ಈ ಥರ ಹೆಲ್ಮೆಟ್ಟಿಗೆ ಆ್ಯಕ್ಷನ್ ಕ್ಯಾಮ್ರಾ ಫಿಟ್ ಮಾಡೋಕ್ಕೆ ಪ್ರಾಬ್ಲಮ್ ಆಗ್ತಾಯಿದೆ ಅಂದರೆ ಅಂಥವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ. ಇದನ್ನು ಜೆ ಮೌಂಟಿಂದ ಫಿಕ್ಸ್ ಆಗಿ ಯೂಸ್ ಮಾಡೋದು. ಅಂದರೆ ನೀವು ಅದನ್ನು ಒಂದು ಸಲ ಫಿಕ್ಸ್ ಮಾಡಿಬಿಟ್ರೆ ನೀವು ಈ ಕ್ಲಿಪ್ಗೆ ಆ್ಯಕ್ಷನ್ ಕ್ಯಾಮ್ರಾನ ಫಿಕ್ಸ್ ಮಾಡಿ ಒಂದೇ ಸಲ ಫಿಕ್ಸ್ ಮಾಡಿ ಮತ್ತೆ ರಿಮೂವ್ ಮಾಡ್ಬೋದು. ಇದು ನೋಡ್ಬೋದು ಎಷ್ಟು ಕರೆಕ್ಟಾಗಿ ಫಿಟ್ ಆಗಿದೆ ಅಂತ. ಇದರದ್ದು ಗ್ರೂವು ಮತ್ತು ಲಾಕೆಲ್ಲ ಕಂಪ್ಲೀಟಾಗಿ ಕರೆಕ್ಟಾಗಿದೆ ಮತ್ತು ಕ್ರಾಸ್ ಆಗಿದೆ. ಇದು ನಾನು ಬೇರೆ ಕಲರಲ್ಲಿ ಹೆಲ್ಮೆಟ್ಗೆ ಫಿಕ್ಸ್ ಮಾಡಿದ್ದೀನಿ. ಯಾವ ರೀತಿ ಅಂದರೆ ರೆಡ್ ಕಲರ್ ಇದೆ, ನನ್ನ ಹೆಲ್ಮೆಟ್ಗೆ ಮ್ಯಾಚ್ ಆಗುತ್ತೆ ಅಂತ ನಾನು 2 ಪಾರ್ಟು ಫಿಕ್ಸ್ ಮಾಡಿದ್ದೀನಿ, ಒಂದು ಅಡ್ಜಸ್ಟ್ ಮಾಡೋಕ್ಕೆ. ನೋಡ್ಬೋದು ನೀವು, ಇದು ಕಂಪ್ಲೀಟಾಗಿ ಯಾವ ಸೈಡಿಗೆ ಬೇಕಾದ್ರೂ ನಾನು ಇದನ್ನು ಯೂಸ್ ಮಾಡ್ಬೋದು. ತುಂಬ ಕರೆಕ್ಟಾಗಿದೆ ನನ್ನ ಹೆಲ್ಮೆಟ್ಗೆ. ಇದು ನೋಡ್ಬೋದು, ಕೆಳಗಡೆನೂ ಕೂಡ ಫ್ಲ್ಯಾಟ್ ಆಗಿದೆ. ಅಂದರೆ ಯಾವುದೇ ರೀತಿ ಬಂಪ್ ಆಗಲಿ ಯಾವುದೇ ರೀತಿ ಇಲ್ಲ, ಪರ್ಫೆಕ್ಟ್ ಸೈಜ್ ಆಗಿದೆ ನನ್ನ ಹೆಲ್ಮೆಟ್ಗೆ. ಸೈಡಲ್ಲೂ ನೋಡ್ಬೋದು ನೀವು, ನಾನು ಯಾವುದೂ ರೀತಿ MC ಏನು ಯೂಸ್ ಮಾಡಿಲ್ಲ, 3M ಟೇಪ್ ಮಾತ್ರ ಯೂಸ್ ಮಾಡಿದ್ದೀನಿ. ಅದು ನೋಡ್ಬೋದು ನಿಮಗೆ ಶೇಪಲ್ಲಿ ಯಾವ ರೀತಿ. ಆಮೇಲೆ ನಿಮಗೆ ಫ್ರಂಟು ಏರ್ ವೆಂಟ್ಗೂ ಯಾವುದೇ ರೀತಿ ಪ್ರಾಬ್ಲಮ್ ಆಗೋಲ್ಲ. ನೋಡ್ಬೋದು ನೀವು ಎಲ್ಲ ಕರೆಕ್ಟಾಗಿ ಫಿಟ್ ಆಗಿದೆ ಅಂತ. ನೀವು ಕ್ಯಾಮ್ರಾನ ಯಾವ ರೀತಿನಾದ್ರು ಅಡ್ಜಸ್ಟ್ ಮಾಡ್ಕೋಬೋದು ಈ ರೀತಿ. ಇದೊಂದು SMK ಬ್ರ್ಯಾಂಡ್ ಹೆಲ್ಮೆಟ್ಟು, ಸ್ಟೆಲ್ಲರ್ ವರ್ಷನ್ ಇದು. ಇದರಲ್ಲಿ ಚಿನ್ ಮೌಂಟು ನಾನು ಮಾಡಿರೋ ಡಿಸೈನು ಪರ್ಫೆಕ್ಟ್ ಆಗಿದೆ. ನೋಡ್ಬೋದು ಅದೇ ರೀತಿ ಬೇರೆ ಬೇರೆ ರೀತಿ ಡಿಸೈನ್ ಕೂಡ ಬರುತ್ತೆ. ಇಲ್ಲಿ ನೋಡ್ಬೋದು ನೀವು, ಇದು ಕೂಡ ಸ್ವಲ್ಪ ಕ್ರಾಸ್ ಇದೆ. ಇದನ್ನು ನೀವು ಯೂಸ್ ಮಾಡ್ಬೋದು. ಇದು ನನ್ನ ಹತ್ರ ಇರೋದು ಈಗ ಫಿಕ್ಸ್ ಮಾಡಿದ್ನಲ್ಲ ಅದೇ ರೀತಿ ಬ್ಲ್ಯಾಕ್ ಕಲರ್ದು. ಇದನ್ನು ನೀವು ಇದಕ್ಕೆ 3M ಟೇಪ್ ಅಪ್ಲೈ ಮಾಡಬೇಕಾದ್ರೆ ನೀವು ಸ್ವಲ್ಪ ಸೆಂಟ್ರಲ್ಲಿ ಗ್ಯಾಪ್ ಇಟ್ಟು ಅಪ್ಲೈ ಮಾಡಬೇಕು. ಯಾಕೆಂದರೆ ನಿಮಗೆ ಏರ್ ವೆಂಟ್ ಮೂಮೆಂಟ್ ಇದೆಯಲ್ಲ ಅಡ್ಜಸ್ಟ್ ಮಾಡೋದು, ಅದಕ್ಕೆ ನೀವು ಇದು ಟಚ್ ಆಗಬಾರ್ದು. ಅದಕ್ಕೋಸ್ಕರ ಸೆಂಟ್ರಲ್ಲಿ ಮಾತ್ರ ನೀವು 3M ಟೇಪ್ನ ಕಟ್ ಮಾಡಿ ತೆಗೆದು ಆಮೇಲೆ ಅಪ್ಲೈ ಮಾಡಬೇಕು. ಇದೆಲ್ಲ ನೋಡ್ತಿದ್ರಲ್ಲ, ಇದೆಲ್ಲ ಸ್ವಲ್ಪ ಸೈಜಲ್ಲಿ ಚಿಕ್ಕದಾಗಿರೋದು. ಇದು ಕೂಡ ಅದೇ ರೀತಿ ಶೇಪಲ್ಲಿ ಫಿಕ್ಸ್ ಆಗುತ್ತೆ. ಇದಕ್ಕೂ ಕೂಡ ನೀವು ಕ್ಲಿಪ್ ಮೌಂಟ್ ಫಿಕ್ಸ್ ಮಾಡ್ಬೋದು. ಈಗ ನೋಡ್ತಿದ್ರಲ್ಲ ವಿಡಿಯೋದಲ್ಲಿ ಈ ಥರ. ಇದೆಲ್ಲ ಯಾವ ರೀತಿನಪ್ಪ ಮಾಡಿದ್ದು ಅಂತಂದರೆ ಇದೆಲ್ಲ 3D ಪ್ರಿಂಟಿಂದ ಮಾಡಿದ್ದು. ನಿಮಗೆ 3D ಪ್ರಿಂಟ್ ಎಲ್ಲ ಮಾಡಲ್ ಬೇಕು ಅಂದರೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಅಡ್ರೆಸ್ ಕೊಡ್ತೀನಿ, ಮತ್ತು ಅವ್ರ ಫೋನ್ ನಂಬರ್ ಕೊಡ್ತೀನಿ. ಇದೆಲ್ಲ ತುಂಬ ಕಡಿಮೆ ರೇಟ್ಗೆ ಮಾಡಿಕೊಡ್ತಾರೆ. ಹಾಗೆ ಮತ್ತೆ ಅವರು ನಿಮಗೆ ಬೇರೆ ಡಿಸೈನ್ಸ್ ಕೂಡ ಮಾಡಿಕೊಡ್ತಾರೆ. ಅಂದರೆ ಹೆಲ್ಮೆಟ್ಗೆ ಅಂತಲ್ಲ, ಆ್ಯಕ್ಷನ್ ಕ್ಯಾಮ್ರಾ ಫಿಕ್ಸ್ ಮಾಡೋದಕ್ಕೂ ಮತ್ತು 3D ಮಾಡಲ್ಸ್ ನಿಮಗೆ ಯಾವ ರೀತಿ 3D ಮಾಡಲ್ಸ್ ಬೇಕು ಅಂತ ನೀವು ಆ ಮಾಡಲ್ಸ್ನ ಅವರಿಗೆ ಸೆಂಡ್ ಮಾಡಿದ್ರೆ ಅದನ್ನು ನಿಮಗೆ ಪ್ರಿಂಟ್ ಮಾಡಿ ಅತಿ ಕಡಿಮೆ ರೇಟಲ್ಲಿ ಮಾಡಿಕೊಡ್ತಾರೆ. ಅವ್ರದ್ದು ಕಾಂಟ್ಯಾಕ್ಟ್ ನಂಬರು ಮತ್ತು ಅವ್ರದ್ದು ಡೀಟೇಲ್ಸನ್ನು ನಿಮಗೆ ಕೆಳಗಡೆ ಮೆನ್ಷನ್ ಮಾಡ್ತೀನಿ, ಡಿಸ್ಕ್ರಿಪ್ಷನಲ್ಲಿ ಚೆಕ್ ಮಾಡಿ. ಲಾಸ್ಟ್ಗೆ ಇದು ಯಾವ ರೀತಿ 3D ಪ್ರಿಂಟ್ ಆಗಿದೆ ಅಂತ ಒಂದು ಶಾರ್ಟ್ ಆಗಿ ವಿಡಿಯೋ ಇದೆ, ಚೆಕ್ ಮಾಡಿ. ಹಾಗೂ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.